ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. Artifacts that tell us stories about our past to groundbreaking innovations shaping our future. Every corner here has something extraordinary waiting for you. So let's explore this remarkable voyage together. Discover, admire and immerse yourself in the timeless charm of Karnataka. The lighting of lamp symbolizes the awakening of knowledge and the spark of curiosity that drives us to explore and understand the world. I now invite our esteemed dignitaries to kindly step forward and light the lamp, symbolizing the beginning of this wonderful journey of knowledge and innovation. This will be followed by a soulful prayer song to seek blessing for a successful and inspiring exhibition. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಬ್ಬಿರದಲ್ಲಿ ಎಲ್ಲರೂ ಕವಾಗಿ ಕಾಯುತ್ತಿದ್ದ ಸಮಯ ಇದೀಗ. ನಮ್ಮ ಮಕ್ಕಳು ನಿಮ್ಮ ಮುಂದೆ ವಿಜಯನಗರ ಮತ್ತು ಮೈಸೂರು ಮನೆತನ ಕುರಿತಾದ ಒಂದು ಸುಂದರ ನೃತ್ಯ ರೂಪಕವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ. ರಾಜಾಧಿರಾಜ ಶ್ರೀಮನ್ಮಹಿಷೂರ ರತ್ನ ಸಿಂಹಾಸನಾಧೀಶ್ವರ ಸುಗುಣ ಗಂಭೀರ ಕಲಿಯುಗ ಭೀಮ ಬಿರುದಂತೆಂಬರ ಗಂಟ ಶ್ರೀ ರಣಧೀರ ಕಂಠೀರವ ನರಸ ರಾಜ ಒಡೆಯರ್ ನಿಮ್ಮೂರ ನಮ್ಮೂರ ಕರುನಾಡ ರಾಜ್ಯದ ದೊರೆ ರಣಧೀರ ನಾಯಕನೇ ನಿನ್ನಂತೋರ್ಯಾರು. ಮೈಸೂರನ್ನ ಆಳಿದ ಮಹನೀಯರಲ್ಲಿ ಕಂಠೀರವ ನರಸರಾಜರ ನಂತರ ಬಂದ ಪ್ರಸಿದ್ಧ ಒಡೆಯರು ಎಂದರೆ ಚಿಕ್ಕ ದೇವರಾಜ ಒಡೆಯರು ಮತ್ತು ದೊಡ್ಡ ದೇವರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ಚಾಮರಾಜ ಒಡೆಯರು. ಶ್ರೀ ಚಾಮರಾಜೇಂದ್ರ ಒಡೆಯರು 13 ವರ್ಷಗಳ ಕಾಲ ವಿಚಕ್ಷಣೆಯಿಂದ ರಾಜ್ಯವನ್ನಾಳಿ
ಮೈಸೂರು ದೇಶವನ್ನ ಮಾದರಿ ಸಂಸ್ಥಾನವನ್ನಾಗಿ ಮಾಡುತ್ತಾರೆ. ಇವರ ಕಾಲದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮತ್ತು ಸಂಸ್ಕೃತ ಹಾಗೂ ಕನ್ನಡ ಭಾಷೆಗಳ ಪುನರುಜ್ಜೀವನಕ್ಕೆ ವಿಶೇಷ ಪ್ರೋತ್ಸಾಹ ನೀಡ್ತಾರೆ. ರಾಜಾಡಳಿತ ಹೋಗಿ ಪ್ರಜಾಡಳಿತ ಜಾರಿಗೆ ಬರಲು ಬುನಾದಿ ಹಾಕಿದ ಮಹಾರಾಜರು ಇವರು. ಇವರ ಕಾಲದಲ್ಲಿಯೇ ರಾಜ ಆರಂಭವಾಗಿದ್ದು ಇವರೇ ಮೈಸೂರು ರಾಜ್ಯದ ಮೊದಲ ಪಕ್ಷ ಪ್ರಜಾಪ್ರತಿನಿಧಿ ಪಕ್ಷವನ್ನ ಸ್ಥಾಪಿಸುತ್ತಾರೆ. ಇಂತಹ ಮಹಾರಾಜರು ನಿಗರ್ವಿಗಳು, ಅಹಂಭಾವರಹಿತರು, ನ್ಯಾಯಶೀಲರು, ಗುಣವಂತರು. ಇಂತಹ ಮಹಾರಾಜರು ನಮಗೆ ಸಿಗುವುದು ತುಂಬಾ ವಿರಳ. ಇಂಥ ಮಹಾರಾಜರಿಗೆ ಮೈಸೂರು ಪ್ರಜೆಗಳಿಗೆ ಎಲ್ಲಿಲ್ಲದ ಆನಂದ ಕೊಡುವ ಒಂದು ಶುಭ ದಿನ ಬಂದೇ ಬರುತ್ತೆ. ಅದು ಕೇವಲ ರಾಜಮನೆತನಕ್ಕೆ ಮಾತ್ರ ಅಲ್ಲ, ಇಡೀ ಮೈಸೂರು ಸಾಮ್ರಾಜ್ಯಕ್ಕೆ, ಇಡೀ ಮೈಸೂರು ಪ್ರಜೆಗಳಿಗೆ ಆನಂದವೋ ಆನಂದದ ದಿನ. ಆನಂದವೋ ಆನಂದ ಅಂತಿರಲ್ಲ, ಏನಾಯ್ತು? ಅಂಥದ್ದೇನ್ ನಡೀತು? ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ನಮ್ಮೂರಿಗೆ ಅನಿಷ್ಟ ಬಂದೈತೆ. ಸರಿಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಬರ ಬಂದೈತೆ. ಇದಕ್ಕೆ ಕಾರಣ ಮತ್ತು ಪರಿಹಾರ ಹುಡುಕ್ಬೇಕು. ಧರ್ಮಶಾಸ್ತ್ರ ಹೇಳ್ತೈತೆ ನಮ್ಮೂರಿಗೆ ಶಾಪ. ದೇವಿ ಮುನಿಸ್ಕೊಂಡಿದ್ದಾಳೆ, ಅವಳಿಗೆ ಶಾಂತಿ ಮಾಡಬೇಕು. ಅಂದ್ರೆ ಏನೈನೋರೆ, ಅದಕ್ಕೆ ಏನು ಮಾಡಬೇಕು? ನಮ್ಮೂರಲ್ಲಿ ಯಾವ್ದಾದ್ರು ಒಂದು ಹೆಣ್ಮಗುನ ವಯಸ್ಸಿಗೆ ಬಂದಿರೋ ಹೆಣ್ಣ ದೇವರಿಗೆ ದಾಸಿ ಮಾಡಬೇಕು. ಓಹೋ, ಏನಮ್ಮ ನಿಮ್ಮ ಮಗಳನ್ನ ಊರಿನ ಒಳಿತಿಗಾಗಿ ದಾಸಿ ಬಿಡ್ತೀಯನಮ್ಮ? ದೊಡ್ಡೋರು ಹೆಂಗ್ ಹೇಳ್ತಾರೆ ಹಂಗೆ ಸ್ವಾಮಿ. ಊರಿನ ಒಳ್ಳೇದಕ್ಕೆ ನಾನು ಸಿದ್ಧ ಸ್ವಾಮಿ. ಆಗ್ಲಿ, ಹಂಗಾದ್ರೆ ಇವತ್ತು ದೇವರ ಗುಡಿ ಮುಂದೆನೆ ದೇವದಾಸಿಯನ್ನಾಗಿ ಮಾಡೋಣ. ನಿಲ್ಸೆ, ನೀವು ಮಾಡ್ತಿರೋದು ಅನ್ಯಾಯ, ಅನಾಚಾರ, ದೌರ್ಜನ್ಯ. ಹೇ ಅನಿಷ್ಟ, ನಿಮ್ಮಂತ ಅಧಿಕ ಪ್ರಸಂಗಿಗಳು ಊರಲ್ಲಿ ಇರೋದ್ರಿಂದಾನೇ ಊರಿಗೆ ಅನಾವೃಷ್ಟಿ ಆಗಿರೋದು, ಬರ ಬಂದಿರೋದು. ಅಧಿಕ ಪ್ರಸಂಗಿ ನಾನಲ್ಲ, ನೀವುಗಳು. ಅಯ್ಯೋ ಅಯ್ಯೋ ಗೌಡ್ರೆ, ನೋಡ್ರಿ, ಅವರು ನಮ್ಮನ್ನೇ ಅಧಿಕ ಪ್ರಸಂಗಿಗಳು ಅಂತವನೇ. ಹಿಡಿದು ಕಟ್ರಲ್ಲ ಅವನ್ನ. ಮಿತಿ ಮೀರಿದ್ದಾನೆ. ಯಾವನ ಅವನು? ಪೂಜೆ ಆಯ್ತು, ನಡೀರಿ ಹೋಗ್ರಿ. ನೋಡಿ ಸ್ವಾಮಿ, ನೀವು ಹಬ್ಬಕ್ಕೆ ತಿನ್ನೋಕೆ ಬಂದಿದ್ದೀರಾ ಅನ್ಸುತ್ತೆ. ತಿಂದು ಹೋಯ್ತಾ ಇರಿ. ನಮ್ಮೂರಿನ ಊರು ಸಾಬ್ರಿ ನಿಮ್ಗೆ ಯಾಕೆ? ಆಚಾರ ವಿಚಾರ ಎಲ್ಲ ನಿಮ್ಗೆ ಯಾಕೆ? ಮಹಾರಾಜರೇ, ನಾನು ಮಹಾರಾಜ ಎಂಬುದು ಈ ಊರಿನ ಜನಗಳಿಗೆ ಗೊತ್ತಾಗಬಾರ್ದು. ಆಗ್ಲಿ ಪ್ರಭು, ಆದರೆ ಈ ದೇವದಾಸಿ, ಗೆಜ್ಜೆ ಪೂಜೆ, ಬಾಲ್ಯ ವಿವಾಹ, ಈ ಅನಿಷ್ಟ ಪದ್ಧತಿಗಳು ಯಾವಾಗ ಹೋಗೋದು? ಈ ಸಮಸ್ಯೆಗಳ ಬಗ್ಗೆ ತಿಳಿಯಲು ಮತ್ತು ಈ ಸಮಸ್ಯೆಗಳ ಪರಿಹಾರವನ್ನ ನಾಳಿನ ಸಭೆಯಲ್ಲಿ ಚರ್ಚಿಸೋಣ. ನಡೆ ಹೋಗೋಣ. ಸರಿ ಮಹಾರಾಜರೇ. ಈ ಸರ್ವಶಕ್ತಿಯ ಮೇಲಾಲಿನ ಪ್ರತಾಪ, ನಿನ್ನಂತ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ರುದ್ರ ತೋಡಿಯೋ ನಾನು. ವಿಜಯದಶಮಿ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ, ನೋಡಿದ್ಮೇಲೆ ಅಂಬಾರಿ ಉತ್ಸವ ನೋಡ್ಲೇಬೇಕಲ್ವಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ,
ಇವತ್ತು ಕರ್ನಾಟಕವನ್ನಾಳಿದ 2 ರಾಜಮನೆತನಗಳನ್ನು ನಿಮಗೆ ಪರಿಚಯಿಸಿದ್ದೇವೆ. ಅದರ ವಿಶೇಷ ಎಂದರೆ ವಿಜಯನಗರ ಸಾಮ್ರಾಜ್ಯದ ಕಂಪಿಲಿ ರಾಜನು ಪ್ರಾರಂಭಿಸಿದ್ದ ದಸರಾ ಅಂಬಾರಿ ಉತ್ಸವವು ಇವತ್ತು ಮೈಸೂರು ಸಾಮ್ರಾಜ್ಯಕ್ಕೆ ಬಂದಿದೆ. ಇಂತಹ 2 ರಾಜಮನೆತನಗಳ ಅನ್ಯೋನ್ಯತೆಯನ್ನು ಪ್ರತಿನಿಧಿಸುತ್ತೆ. ಈ ಅಂಬಾರಿ ಉತ್ಸವ ದಸರಾ ಉತ್ಸವವನ್ನು ನೋಡಲು ಕಣ್ಣೆರಡು ಸಾಲದು. ಅದು ಕೇವಲ ಉತ್ಸವ ಅಲ್ಲ, ಅದೊಂದು ಸುಂದರ ವೈಭವ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ. ಮುಗ್ಧ ಮನಸ್ಸುಗಳ ಹರಿಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮುನ್ನಡೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ಹೃದಯಪೂರ್ವಕವಾಗಿ ವಂದಿಸೋಣ. ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಶಾಲೆಯ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಮುಖ್ಯ ಅತಿಥಿಗಳು, ನಮ್ಮ ಸೌಂದರ್ಯ ಶಾಲೆಯ ಟ್ರಸ್ಟಿಗಳು, ನಮ್ಮ ಶಾಲೆಯ ಪ್ರಾಂಶುಪಾಲರು, ಶಾಲೆಯ ಮತ್ತು ಎಲ್ಲ ಶೈಕ್ಷಣಿಕ ಸಂಯೋಜಕರಿಗೆ, ಪಾಲಕ ಪೋಷಕರಿಗೆ, ನನ್ನ ನೆಚ್ಚಿನ ಶಿಕ್ಷಕ ವೃಂದಕ್ಕೆ, ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಬಯಸುತ್ತೇನೆ. I request all parents attend each room.